ಧಾರವಾಡದ ಮಿನಿ ವಿಧಾನಸೌಧ ಮತ್ತು ಡಿಸಿ ಆಫೀಸಿಗೆ ಹತ್ತಿರವಿರುವಂತಹ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆಯ ಆಗರವಾಗಿದೆ ಎಂದು ಕಾಲೇಜು ಹೋಗುವಂತ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಊಟಕ್ಕೆಂದು ಹೋಗುವಂತ ಬಡ ಸಾರ್ವಜನಿಕರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಣ್ಣು ಕಿವಿ ಬಾಯಿ ಮುಚ್ಚಿಕೊಂಡು ಕುಳಿತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಇಂದಿರಾ ಕ್ಯಾಂಟೀನಿಗೆ ಊಟಕ್ಕೆಂದು ಹೋಗುವವರು ಯಾರು ಶ್ರೀಮಂತರೂ ಅಲ್ಲ ಮತ್ತು ಶ್ರೀಮಂತರ ಮಕ್ಕಳೂ ಅಲ್ಲ, ಬದಲಿಗೆ ಅಲ್ಲಿ ಊಟಕ್ಕೆಂದು ಹೋಗುವವರೆಲ್ಲರೂ ಬಡವರ್ಗದ ಜನರೂ ಆಗಿದ್ದಾರೆ. ಇಂದಿರಾ ಕ್ಯಾಂಟೀನ್ ಮ್ಯಾನೇಜ್ಮೆಂಟ್ ಹಾಗೂ ಮ್ಯಾನೇಜರ್ಗಳು ಮಾತ್ರ ಸರಿಯಾದ ಆಹಾರ ಪೂರೈಸುವಲ್ಲಿ ವಿಫಲರಾಗಿದ್ದಾರೆ. ಯಾಕೆಂದರೆ ಪಲ್ಯ ಮತ್ತು ಸಾಂಬಾರಿನಲ್ಲಿ ಸ್ವಲ್ಪವೂ ಖಾರ ಮತ್ತು ಉಪ್ಪಿನ ರುಚಿ ಕಂಡುಬರುತ್ತಿಲ್ಲ. ಅಲ್ಲದೆ ರೊಟ್ಟಿಯು ಪೇಪರ್ ಹಳೆಯಂತೆ ಕಾಣುತ್ತಿವೆ ಮತ್ತು ಚಪಾತಿ ಅರ್ಧಂಬರ್ಧ ಬೆಂದಿರುವಂತೆ ಕಾಣುತ್ತಿವೆ. ಅಲ್ಲದೆ ಇಲ್ಲಿ ರಾತ್ರಿ ಮಾಡಿದ ಅಡುಗೆ ಉಳಿದರೆ ಅದನ್ನೇ ಮಾರನೇ ದಿನ ನಾಷ್ಟಾ ಅಂತ ಕೊಡ್ತಾರಂತೆ. ನಮಗೆ ಅದನ್ನು ತಿನ್ನುವುದು ಬಿಟ್ಟರೆ ಬೇರೆ ವಿಧಿಯಿಲ್ಲ ಎನ್ನುತ್ತಾರೆ ಬಡ ವಿದ್ಯಾರ್ಥಿಗಳು. ಹೀಗೆ ಇನ್ನೂ ಎಷ್ಟು ದಿನ ಅಂತ ಇಂದಿರಾ ಕ್ಯಾಂಟೀನಿನ ಸಿಬ್ಬಂದಿಗಳ ಈ ರೀತಿಯ ಧೋರಣೆ ಮತ್ತು ಕಿರುಕುಳ ತಡೆದುಕೊಳ್ಳುವುದು? ಮುಂದೆ ನಮ್ಮ ಆರೋಗ್ಯದ ಗತಿಯೇನು? ನಾವು ಇಲ್ಲಿ ಓದಿಕೊಂಡು ಪರೀಕ್ಷೆ ಬರೆದು ಪಾಸಾಗಲು ಬಂದಿದ್ದೀವಿ, ಆರೋಗ್ಯ ಕೆಡಿಸಿಕೊಂಡು ಆಸ್ಪತ್ರೆ ಸೇರಲು ಬಂದಿಲ್ಲ ಎಂದು ಕಾನೂನು ಓದುತ್ತಿರುವ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿ ಒಳ್ಳೆಯ ಆಹಾರವನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪೂರೈಸಬೇಕೆಂದು ಆಹಾರ ಇಲಾಖೆಯವರಿಗೂ ಕೇಳಿಕೊಂಡಿದ್ದಾರೆ. ಚಂದ್ರಗೌಡ ಪಾಟೀಲ್, ಕರಾಳ ಸತ್ಯ ನ್ಯೂಸ್, ಧಾರವಾಡ.